ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಶಾಲಿಯಾದಂತಹ ಪುತ್ರದ ಏಕಾದಶಿ ಉತ್ತಮವಾದ ಸಂತಾನ ಯಾರಿಗೆ ತಾನೇ ಬೇಡ ಹೇಳಿ. ಅದರಲ್ಲೂ ಕೂಡ ಪುತ್ರ ಸಂತಾನ ಅಂದರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಿಂದೂಗಳ ಸಂಪ್ರದಾಯದಲ್ಲಿ ಗಂಡು ಮಕ್ಕಳಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ. ಅದೇ ರೀತಿ ಪುತ್ರ ಸಂತಾನಕ್ಕೂ ಕೂಡ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತದೆ. ಈ ಒಂದು ವಿಶೇಷವಾದ ಮಂಗಳವಾರ ಅತ್ಯಂತ ಶ್ರೇಷ್ಠವಾದ ಶ್ರಾವಣ ಮಾಸ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಈ ಏಕಾದಶಿಗೆ ಪುತ್ರದ ಏಕಾದಶಿ ಎಂದು ಕರೆಯಲಾಗುತ್ತದೆ. ಶ್ರಾವಣ ಮಾಸದ 2ನೇ ಮಂಗಳವಾರ ಏಕಾದಶಿ ಬರುವುದು ಬಹಳ ವಿಶೇಷ. ಈ ಏಕಾದಶಿ ದಿನದಂದು ಲಕ್ಷ್ಮೀನಾರಾಯಣರನ್ನು ಪೂಜಿಸಿದರೆ ಜನ್ಮ ಜನ್ಮಾಂತರಗಳ ಪಾಪಗಳು ದೂರವಾಗಿ ಅದೃಷ್ಟ ಮತ್ತು ಐಶ್ವರ್ಯವು ಪ್ರಾಪ್ತಿಯಾಗುತ್ತದೆ. ಪ್ರತಿಯೊಂದು ಏಕಾದಶಿಗೂ ಕೂಡ ಒಂದೊಂದು ವಿಶೇಷವಾದ ಶಕ್ತಿ ಇರುತ್ತದೆ. ಎಲ್ಲ ಏಕಾದಶಿಗಳಲ್ಲಿ ಈ ಪುತ್ರದ ಏಕಾದಶಿಯು ಬಹಳ ಶಕ್ತಿಶಾಲಿಯಾಗಿದೆ. ಅತ್ಯಂತ ಶಕ್ತಿಶಾಲಿಯಾದ ಈ ಏಕಾದಶಿ ದಿನದಂದು ಮಕ್ಕಳಿಲ್ಲದ ದಂಪತಿಗಳು ವಿಷ್ಣು ಸಮೇತ ಲಕ್ಷ್ಮೀನಾರಾಯಣನನ್ನು ಪೂಜಿಸಿದರೆ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಮಕ್ಕಳು ಇರುವ ತಂದೆ ತಾಯಿಗಳು ಈ ಏಕಾದಶಿ ದಿನ ಪೂಜಿಸಿದರೆ ನಿಮ್ಮ ಮಕ್ಕಳ ಭವಿಷ್ಯವು ಬಹಳ ಅದ್ಭುತವಾಗಿರುತ್ತದೆ. ನಿಮ್ಮ ಮಕ್ಕಳಿಗೆ ಉತ್ತಮವಾದ ಬುದ್ಧಿಶಕ್ತಿ ಬೆಳೆದು ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ. ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಏರುತ್ತಾರೆ. ಈ ಏಕಾದಶಿ ದಿನದಂದು ಮಾಡುವ ವಿಷ್ಣು ಪೂಜೆಯಿಂದ ಅಪಾರವಾದ ಐಶ್ವರ್ಯದ ಜೊತೆಗೆ ಅಖಂಡ ರಾಜಯೋಗ ಅದೃಷ್ಟವು ಒಲಿದು ಬರುತ್ತದೆ. ಶ್ರಾವಣ ಮಾಸವೆಂದರೆ ಶ್ರೇಷ್ಠವಾದ ಮಾಸ. ಅದರಲ್ಲೂ ಕೂಡ ಏಕಾದಶಿಯ ದಿನ ಎರಡೆರಡು ರಾಜಯೋಗಗಳಾದ ಸರ್ವಾರ್ಥ ಸಿದ್ಧಿಯೋಗ ಮತ್ತು ರವಿಯೋಗ ಬಂದಿದ್ದು ಇಂಥ ಶ್ರೇಷ್ಠವಾದ ದಿನ ಮತ್ತೆ ಮತ್ತೆ ಬರುವುದಿಲ್ಲ. ಹಾಗಾಗಿ ನಿಮ್ಮ ಕೈಲಾದಷ್ಟು ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯನ್ನು ಆರಾಧಿಸಿದರೆ ಕೋಟಿ ಜನ್ಮಗಳ ಫಲ ದೊರೆಯುವುದಲ್ಲದೆ ಸಂತಾನ ಭಾಗ್ಯ ಲಭಿಸುತ್ತದೆ. ಉತ್ತಮ ಆರೋಗ್ಯ ಮತ್ತು ಕೌಟುಂಬಿಕ ಸುಖ ಪ್ರಾಪ್ತಿಯಾಗುತ್ತದೆ. ಏಕಾದಶಿ ತಿಥಿ ಸಮಯ ಆಗಸ್ಟ್ 4 ಬೆಳಗ್ಗೆ 11:41ಕ್ಕೆ ಪ್ರಾರಂಭವಾಗಿ ಆಗಸ್ಟ್ 5 ಮಧ್ಯಾಹ್ನ 1:12ಕ್ಕೆ ಮುಕ್ತಾಯವಾಗುತ್ತದೆ. ಈ ಒಂದು ದಿನ ಶ್ರದ್ಧಾ ಭಕ್ತಿಯಿಂದ ಉಪವಾಸವಿದ್ದು ಮಾಡುವ ಪೂಜೆ ಪುನಸ್ಕಾರ ಆರಾಧನೆಯು ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನು ನೀಡುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಆತನ ಕಾಲದಲ್ಲಿ ಸುಕುಮೇತನ್ ಎಂಬ ರಾಜನು ಮಕ್ಕಳಿಲ್ಲದೆ ಕೊರಗಿನಿಂದ ಬಳಲುತ್ತಿದ್ದನು. ಅವನು ತನ್ನ ದುಃಖವನ್ನು ಹೋಗಲಾಡಿಸಲು ಅನೇಕ ದೇವಾಲಯಗಳಿಗೆ ಭೇಟಿ ನೀಡಿ ಅನೇಕ ಪೂಜೆಗಳನ್ನು ಮಾಡಿದನು. ಆದರೆ ಅವನಿಗೆ ಮಕ್ಕಳಾಗಲಿಲ್ಲ. ಕೊನೆಗೆ ಅವನು ಕಾಡಿನಲ್ಲಿ ಒಬ್ಬ ಋಷಿಯನ್ನು ಭೇಟಿಯಾದನು. ಋಷಿಯು ಅವನಿಗೆ ಪುತ್ರದ ಏಕಾದಶಿಯ ಬಗ್ಗೆ ತಿಳಿಸಿ ಆ ದಿನವೂ ಉಪವಾಸ ಮಾಡಿ ವಿಷ್ಣುವನ್ನು ಪೂಜಿಸುವಂತೆ ಸಲಹೆ ನೀಡಿದನು. ರಾಜನು ಖುಷಿಯಿಂದ ಮಾತಿನಂತೆ ಪುತ್ರದ ಏಕಾದಶಿ ಎಂದು ಉಪವಾಸ ಮಾಡಿ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದನು. ಕೆಲವು ಸಮಯದ ನಂತರ ಅವನ ರಾಣಿಯು ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಈ ಘಟನೆಯ ನಂತರ ಪುತ್ರದ ಏಕಾದಶಿಯ ಮಹತ್ವವು ಹೆಚ್ಚಾಯಿತು ಮತ್ತು ಮಕ್ಕಳಿಲ್ಲದ ದಂಪತಿಗಳು ಈ ದಿನವನ್ನು ಆಚರಿಸಲು ಪ್ರಾರಂಭಿಸಿದರು. ಇದೇ ಪುತ್ರದ ಏಕಾದಶಿಯ ಕಥೆ. ನಾಳೆ ಒಂದು ದಿನ ತಪ್ಪದೆ ಈ ಕಥೆಯನ್ನು ಓದಿ ಅಥವಾ ಕೇಳಿ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ. ಬೆಳಗ್ಗೆ ಬೇಗ ಎದ್ದು ಶುದ್ಧವಾದ ನಂತರ ದೇವರ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ದೀಪಾರಾಧನೆಯನ್ನ ಮಾಡಿ ಏಕಾದಶಿಯ ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿಯನ್ನ ಹಾಗೂ ಶ್ರಾವಣ ಮಂಗಳವಾರದ ಪ್ರಯುಕ್ತ ಗೌರಿ ದೇವಿಯನ್ನು ಪೂಜಿಸಬೇಕು. ಏಕಾದಶಿ ವ್ರತ ಮಾಡುವವರು ಸ್ವಲ್ಪ ತುಳಸಿ ದಳಗಳನ್ನು ದೇವರ ಮನೆಯಲ್ಲಿ ಇಟ್ಟುಕೊಳ್ಳಿ. ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ದಳದ ಅಥವಾ ತುಳಸಿ ಮಾಲೆಯನ್ನು ಹಾಕಿ ಅರಿಶಿಣವನ್ನು ಹಚ್ಚಿ ಹೂಗಳಿಂದ ಅಲಂಕರಿಸಿ. ಹಾಗೆಯೇ ಮಂಗಳ ಗೌರಿ ಪೂಜೆ ಮಾಡುವವರು ಅರಿಶಿಣದಿಂದ ಗೌರಿ ದೇವಿಯನ್ನು ಪೂಜೆ ಮಾಡಿ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಿ. ಈ ಶ್ರಾವಣ ಮಂಗಳವಾರ ಗೌರಿ ದೇವಿಯನ್ನು ಪೂಜಿಸಿದರೆ ಮಹಿಳೆಯರಿಗೆ ಸಕಲ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಆದ್ದರಿಂದ ಅರಿಶಿಣದಿಂದ ಗೌರಿ ದೇವಿಯನ್ನು ಮಾಡಿ ಕುಂಕುಮ ಇಟ್ಟು ಪುಷ್ಪಗಳ ಅರ್ಚನೆ ಮಾಡಿ ದೇವರ ಮನೆಯಲ್ಲಿ 2 ತುಪ್ಪದ ದೀಪವನ್ನು ಬೆಳಗಿಸಿ ದೀಪಕ್ಕೆ 2 ಲವಂಗವನ್ನು ಸೇರಿಸಿ ದೀಪ ಬೆಳಗಿ ಲಕ್ಷ್ಮೀ ದೇವಿ ಅನುಗ್ರಹಿಸುತ್ತಾಳೆ. ಈ ಒಂದು ದಿನ ತಪ್ಪದೆ ತಾಮ್ರದ ಕಳಶಕ್ಕೆ ನೀರು ಮತ್ತು 2 ತುಳಸಿ ದಳವನ್ನು ಸೇರಿಸಿ ದೇವರ ಮನೆಯಲ್ಲಿ ಇಡಬೇಕು. ತಾಮ್ರದ ಕಳಶದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ. ದೇವರ ಮನೆಯಲ್ಲಿ ತಾಮ್ರದ ಕಳಶವನ್ನು ಇಟ್ಟುಕೊಂಡರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ. ಅಷ್ಟೇ ಅಲ್ಲದೆ ಏಕಾದಶಿಯ ದಿನ ಮಣ್ಣಿನ ದೀಪ ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ಬಹಳ ಶ್ರೇಷ್ಠ. ವಿಶೇಷವಾಗಿ ಪುತ್ರದ ಏಕಾದಶಿಯ ಪೂಜೆಯಲ್ಲಿ ಅರಳಿ ಎಲೆಯ ಮೇಲೆ ದೀಪವನ್ನು ಬೆಳಗಿಸುವುದು ಬಹಳ ಒಳ್ಳೆಯದು. ಅರಳಿ ಎಲೆಯಲ್ಲಿ ಲಕ್ಷ್ಮೀನಾರಾಯಣರು ವಾಸವಾಗಿರುತ್ತಾರೆ. ಹಾಗಾಗಿ ಅರಳಿ ಎಲೆಯ ಮೇಲೆ ದೀಪ ಬೆಳಗಿದರೆ ನಿಮ್ಮ ಪೂಜೆ ದುಪ್ಪಟ್ಟು ಪುಣ್ಯ ಫಲ ಸಿಕ್ಕಿ ಕೋರಿದ ಇಷ್ಟಾರ್ಥಗಳೆಲ್ಲವೂ ಬೇಗನೆ ಈಡೇರುತ್ತದೆ. ಹಾಗಾಗಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲು ಮತ್ತು ಅರಿಶಿಣವನ್ನು ಸೇರಿಸಿ ಒಂದು ದೀಪವನ್ನು ತಯಾರಿಸಿ ಶುದ್ಧವಾದ 2 ಅರಳಿ ಎಲೆಯ ಮೇಲೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಹಿಟ್ಟಿನ ದೀಪ ಅಥವಾ ಮಣ್ಣಿನ ದೀಪವನ್ನು ಇಟ್ಟು ಕೊಬ್ಬರಿ ಎಣ್ಣೆ ಅಥವಾ ಶುದ್ಧವಾದ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿದರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯ ದಾರಿದ್ರ್ಯ ಸಂಪೂರ್ಣವಾಗಿ ದೂರವಾಗಿ ಐಶ್ವರ್ಯವು ಪ್ರಾಪ್ತಿಯಾಗುತ್ತದೆ ಎಂದು
ಎಂದು ನಂಬಿಕೆ ಇದೆ. ಇದೇ ರೀತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದ ಹಿಟ್ಟಿನ ದೀಪಗಳನ್ನು ಬೆಳಗುವುದರಿಂದ ಜಾತಕದ ದೋಷಗಳು ನಿವಾರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಸಕಲ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹವನ್ನು ಸುಲಭವಾಗಿ ಪಡೆಯಬಹುದು. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.